objective is to maximize their respective preference. ಅವ್ರು ಏನು ಇಷ್ಟ ಇದೆನೋ ಅದು ಅವ್ರಿಗೆ ಸಿಗಬೇಕಪ್ಪ. ದೇ ವಾಂಟ್ ದೇರ್ ಪ್ರಿಫರ್ಡ್ ಪ್ರಾಡಕ್ಟ್ಸ್ ಆರ್ ಗೂಡ್ಸ್ ಆರ್ ಸರ್ವಿಸ್ ಸೊ ದಟ್ ದೇ ವಿಲ್ ಬಿ ಹ್ಯಾಪಿ. ಓಕೆ, ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು, ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗಬೇಕು. ಬಟ್ ಪ್ರೊಡ್ಯೂಸರ್ ಫರ್ಮ್ಸ್ ಅಥವಾ ಕಂಪನಿ ತೊಗೊಂಡ್ರೆ ದೇರ್ ಮೇನ್ ಆಬ್ಜೆಕ್ಟಿವ್ ಇಸ್ ಟು ವಾಟ್ ಟು ಮ್ಯಾಕ್ಸಿಮೈಸ್ ದೇರ್ ರೆಸ್ಪೆಕ್ಟಿವ್ ಪ್ರಾಫಿಟ್. ಅಂದರೆ ಪ್ರಾಫಿಟ್ ಜಾಸ್ತಿ ಮಾಡ್ಕೋಬೇಕು ಅಂತ ಇಷ್ಟಪಡೋರು ಯಾರು? ಕಂಪನಿ ಆರ್ ಎ ಫರ್ಮ್. ಕನ್ಸ್ಯೂಮರ್ಸ್ ಆದರೆ ಪ್ರಿಫರೆನ್ಸ್, ರೆಸ್ಪೆಕ್ಟಿವ್ ಪ್ರಿಫರೆನ್ಸ್. ಅವ್ರಿಗೇನು ಇಷ್ಟ ಇದೆ ಆ ಪ್ರಾಡಕ್ಟ್ ಸಿಗಬೇಕು ಅಂತ ಇಷ್ಟಪಡೋರು ಯಾರು? ಕನ್ಸ್ಯೂಮರ್ಸ್. ಓಕೆ, ಸೊ ಹಿಯರ್ ಬೋತ್ ಕನ್ಸ್ಯೂಮರ್ಸ್ ಆ್ಯಂಡ್ ಫರ್ಮ್ಸ್ ಆಬ್ಜೆಕ್ಟಿವ್ಸ್ ಆರ್ ಕಂಪ್ಯಾಟಿಬಲ್ ಇನ್ ಈಕ್ವಿಲಿಬ್ರಿಯಮ್. ಈಕ್ವಿಲಿಬ್ರಿಯಮಲ್ಲಿ ಇದೆರಡೂ ಕೂಡ ಈಕ್ವಲ್ ಆಗಬೇಕು. ಅಂದರೆ ಕಸ್ಟಮರ್ಸು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲು ಏನಿದೆಯೋ ಅದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು. ದೇ ಶುಡ್ ಬಿ ಹ್ಯಾಪಿ ವಿತ್ ದೇರ್ ಸ್ಯಾಟಿಸ್ಫ್ಯಾಕ್ಷನ್ by using their products. Then producers know they have to get the maximum profit. What is their main objective? So if these both consumers and firms objectives are reached means then we can say that there is a equilibrium in the market. Market alli equilibrium point irutte anta helbodu. Okay, ಹಾಗಾದರೆ ನಾವೀಗ ಈಕ್ವಿಲಿಬ್ರಿಯಮ್ ಅಂದರೆ ಏನು ಅಂತ ತಿಳ್ಕೊಬೇಕಲ್ವಾ. ನಾನು ಇಲ್ಲಿ ಏನು ಹೇಳಿದೆ, ಕನ್ಸ್ಯೂಮರ್ಸ್ ಪಾಯಿಂಟ್ ಆಫ್ ವ್ಯೂ ಆದ್ರೇನು ಮತ್ತು ಫರ್ಮ್ಸ್ ಅಥವಾ ಕಂಪನಿ ಆರ್ ಪ್ರೊಡ್ಯೂಸರ್ಸ್ ಪಾಯಿಂಟ್ ಆಫ್ ವ್ಯೂ ಏನಾಗಬೇಕು ಈಕ್ವಿಲಿಬ್ರಿಯಮಲ್ಲಿ ಅಂತ ತಿಳ್ಕೊಂಡ್ವಿ. ಹಾಗಾದ್ರೆ ವಾಟ್ ಯು ಮೀನ್ ಬೈ ಈಕ್ವಿಲಿಬ್ರಿಯಮ್? ಸಿ ದಿಸ್ ಕ್ವೆಶನ್ ಮೈಟ್ ಬಿ ಆಸ್ಕ್ ಫಾರ್ ಯು ಇನ್ ದ ಎಕ್ಸಾಮ್, ದಟ್ ಈಸ್ ಡಿಫೈನ್ ಈಕ್ವಿಲಿಬ್ರಿಯಮ್ ಅಂತ ಕೂಡ ಕೇಳ್ತಾರೆ. ಓಕೆ, ವಾಟ್ ಯು ಮೀನ್ ಬೈ ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಅಥವಾ ಡಿಫೈನ್ ಈಕ್ವಿಲಿಬ್ರಿಯಮ್ ಅಂತ ಕೇಳ್ಬೋದು. ಓಕೆ, then how do you define this equilibrium? An equilibrium is defined as a situation where the plans of all consumers and firms in the market match and the market clears. That is known as what? Market equilibrium. Or we can say that in equilibrium, the aggregate quantity that all the firms wish to sell is equal to the quantity that the consumers in the market wish to buy. That is known as what? Market equilibrium. So ಇಲ್ಲಿ ನಮಗೊಂದು ಕ್ವೆಶನ್ ಬರುತ್ತೆ, ವಾಟ್ ಈಸ್ ಮಾರ್ಕೆಟ್ ಈಕ್ವಿಲಿಬ್ರಿಯಮ್? ಸೊ ಇಲ್ಲಿ ಈಕ್ವಿಲಿಬ್ರಿಯಮ್ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ? ಈಕ್ವಿಲಿಬ್ರಿಯಮ್ ಅಂದ್ರೆ ಏನು? ಕನ್ಸ್ಯೂಮರ್ಸ್ ಪ್ರಿಫರೆನ್ಸ್ ಶುಡ್ ಬಿ ಈಕ್ವಲ್ ಟು ದಟ್ ಆಫ್ ಫರ್ಮ್ಸ್ ಪ್ರಾಫಿಟ್. ಅಂದರೆ ಫರ್ಮು ಎಷ್ಟು ಸಪ್ಲೈ ಮಾಡಬೇಕಂತಿದೆಯೋ ಅಷ್ಟು ಸಪ್ಲೈ ಮಾಡಿಬಿಟ್ಟು ಅಷ್ಟು ಪ್ರಾಫಿಟ್ನ ಪಡ್ಕೊಂಡಿದೆ. ಕನ್ಸ್ಯೂಮರ್ಸ್ ಎಷ್ಟು ಪ್ರಾಡಕ್ಟ್ಸ್ ತೊಗೋಬೇಕು ಅಂತಿದ್ರು, ಎಷ್ಟು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಂಥ ಕ್ವಾಂಟಿಟಿ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರು ಆ ವ್ಯಾಲ್ಯೂ ಮತ್ತು ಫರ್ಮ್ಸಿನ ಪ್ರಾಫಿಟ್ ಈಕ್ವಲ್ ಆಗಿಬಿಟ್ರೆ ಆವಾಗ ಮಾರ್ಕೆಟು ಈಕ್ವಿಲಿಬ್ರಿಯಮಲ್ಲಿದೆ ಅಂತ ಹೇಳ್ತೀವಿ. ಹಾಗಾದ್ರೆ ಹೌ ಡು ಯು ಡಿಫೈನ್ ದಿಸ್ ಮಾರ್ಕೆಟ್ ಈಕ್ವಿಲಿಬ್ರಿಯಮ್? ಇಟ್ ಈಸ್ ಅ ಸಿಚುವೇಶನ್ when the quantity demanded of a commodity becomes equal to the quantity supplied. That is known as what? Market equilibrium. Okay, so how do you write this? It will be asked for 1 mark, important, that is define market equilibrium. Then what do we write there? We can write it as the situation when the quantity demanded of a commodity becomes equal to the quantity supplied. Becomes equal to the quantity supplied. Okay, it is known as what? Market equilibrium. What do you mean by market equilibrium here? The situation when the quantity demanded, okay, quantity demanded of a commodity becomes equal to the quantity supplied. Andre we can say that quantity demanded should be equal to what? Quantity supplied. ಸೊ ಆ ಒಂದು ಸಿಚುವೇಶನ್ ನಾವೇನಂತ ಕರಿತೀವಿ? ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಅಂತ ಹೇಳ್ಬೋದು. ಓಕೆ,
What do you mean by market equilibrium here? The situation when the quantity demanded of a commodity becomes equal to the quantity supplied. ಯಾರು ಕ್ವಾಂಟಿಟಿನ ಡಿಮ್ಯಾಂಡ್ ಮಾಡೋದು? ಯಾರು? ಕನ್ಸ್ಯೂಮರ್ಸ್ ಅಥವಾ ಕಸ್ಟಮರ್ಸ್ ಅಲ್ವಾ? ಸೊ ಕಸ್ಟಮರ್ಸ್ ಎಷ್ಟು ಕ್ವಾಂಟಿಟಿ ಆಫ್ ಗೂಡ್ಸ್ನ ಡಿಮ್ಯಾಂಡ್ ಮಾಡ್ತಿದ್ದಾರೋ ದಟ್ ಶುಡ್ ಬಿ ಈಕ್ವಲ್ ಟು ವಾಟ್? ಕ್ವಾಂಟಿಟಿ ಸಪ್ಲೈಡ್. ಯಾರು ಸಪ್ಲೈ ಮಾಡೋದು? ಪ್ರೊಡ್ಯೂಸರ್ಸ್ ಅಥವಾ ಫರ್ಮ್ಸ್ ಅಥವಾ ಕಂಪನಿ ಮ್ಯಾನುಫ್ಯಾಕ್ಚರರ್ಸ್ ಅಲ್ವಾ? ಸೊ ಫರ್ಮ್ಸ್ ಎಷ್ಟು ಗೂಡ್ಸ್ನ ಸಪ್ಲೈ ಮಾಡ್ತಿದೆಯೋ ಅದು ಎಷ್ಟಕ್ಕೆ ಈಕ್ವಲ್ ಆಗಿರಬೇಕು ಅಂದರೆ ಕ್ವಾಂಟಿಟಿ ಡಿಮ್ಯಾಂಡೆಡ್. ಅಂದರೆ ಅವ್ರು ಎಷ್ಟು ಸಪ್ಲೈ ಮಾಡ್ತಾರೋ ಅಷ್ಟು ಅಲ್ಲಿ ಸೇಲ್ಸ್ ಆಗ್ತಾ ಇರುತ್ತೆ. ಯಾರು ಪರ್ಚೇಸ್ ಮಾಡ್ತಾರೆ ಅಲ್ಲಿ ಮಾರ್ಕೆಟಲ್ಲಿ ಅಂದರೆ ಕನ್ಸ್ಯೂಮರ್ಸ್. ಸೊ ಯಾವಾಗ ನಮಗೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ವಿಲ್ ಬಿ ಈಕ್ವಲ್ ಟು ಕ್ವಾಂಟಿಟಿ ಸಪ್ಲೈಡ್ ದೆನ್ ದಟ್ ಈಸ್ ನೋನ್ ಆಸ್ ವಾಟ್? ಮಾರ್ಕೆಟ್ ಇಕ್ವಿಲಿಬ್ರಿಯಮ್. ಆವಾಗ ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಅಲ್ಲಿ ಇದೆ ಅಂತ ಹೇಳ್ತೀವಿ. Okay, I will repeat here. What do you mean by market equilibrium? It is a situation when the quantity demanded of a commodity becomes equal to the quantity supplied. That is known as what? Market equilibrium. Or else in another way we can say that in the equilibrium the aggregate quantity and the total quantity that all firms wish to sell is equal to the quantity that all the consumers in the ಮಾರ್ಕೆಟ್ ವಿಶ್ ಟು ಬೈ. ಅಂದರೆ ಎಷ್ಟು ಎಲ್ಲ ಫರ್ಮ್ಸ್ ಏನು ಮಾರ್ಕೆಟಲ್ಲಿ ಇದೆಯೋ ಅವ್ರು ಎಷ್ಟು ಕ್ವಾಂಟಿಟಿ ಆಫ್ ಗೂಡ್ಸನ್ನು ಸೇಲ್ ಮಾಡಬೇಕಂತಿರ್ತಾರೋ ಅದು ಯಾವುದಕ್ಕೆ ಈಕ್ವಲ್ ಇರಬೇಕಂತೆ? ದಟ್ ಶುಡ್ ಬಿ ಈಕ್ವಲ್ ಟು ದ ಕ್ವಾಂಟಿಟಿ ಆಫ್ ಗೂಡ್ಸ್ ವಾಟ್ ದ ಕನ್ಸ್ಯೂಮರ್ಸ್ ಆಲ್ ದ ಕನ್ಸ್ಯೂಮರ್ಸ್ ಇನ್ ದ ಮಾರ್ಕೆಟ್ ವಿಶ್ ಟು ಬೈ. ಕನ್ಸ್ಯೂಮರ್ಸ್ ಎಷ್ಟು ಪರ್ಚೇಸ್ ಮಾಡಬೇಕೋ ಅಷ್ಟು ಪ್ರಾಡಕ್ಟ್ಸು ಫರ್ಮ್ ಅಥವಾ ಕಂಪನಿ ಸಪ್ಲೈ ಮಾಡ್ತಾ ಇರಬೇಕು ಅಂತ ಒಂದು ಸಿಚುಯೇಷನ್ ಇದ್ದಾಗ ಅದಕ್ಕೆ ನಾವೇನಂತ ಹೇಳ್ತೀವಿ? ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ. ಓಕೆ, ವಾಟ್ ಡು ಯು ಮೀನ್ ಬೈ ಮಾರ್ಕೆಟ್ ಇಕ್ವಿಲಿಬ್ರಿಯಮ್? ಇಟ್ ಈಸ್ ಅ ಸಿಚುಯೇಷನ್ ವೆನ್ ದ ಕ್ವಾಂಟಿಟಿ ಡಿಮ್ಯಾಂಡೆಡ್ ಆಫ್ ಎ ಕಮಾಡಿಟಿ ಬಿಕಮ್ಸ್ ಈಕ್ವಲ್ ಟು ದ ಕ್ವಾಂಟಿಟಿ ಸಪ್ಲೈಡ್. ಸೊ ಹೆನ್ಸ್ ವಿ ಹ್ಯಾವ್ ಟು ರಿಮೆಂಬರ್ ದಟ್ ಇಕ್ವಿಲಿಬ್ರಿಯಮ್, ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಅಂತ ತಕ್ಷಣ ಏನೇನು ಬರಬೇಕು? ಕ್ವಾಂಟಿಟಿ ಡಿಮ್ಯಾಂಡೆಡ್ ಇಸ್ ಈಕ್ವಲ್ ಟು ಕ್ವಾಂಟಿಟಿ ಸಪ್ಲೈಡ್. ಓಕೆ, ಆಗ ನಿಮಗಲ್ಲಿ ಒಂದು ಕ್ವೆಶನ್ ಬರುತ್ತೆ. ಏನಪ್ಪ ಅಂದರೆ ಹಾಗಾದ್ರೆ ಪ್ರೈಸ್ ಎಷ್ಟಿರಬೇಕು? ಈಕ್ವಿಲಿಬ್ರಿಯಮ್ ಪ್ರೈಸ್ ಅಂದ್ರೇನು? ಈಕ್ವಿಲಿಬ್ರಿಯಮ್ ಕ್ವಾಂಟಿಟಿ ಅಂದ್ರೇನು ಅಂತ ಕೂಡ ಕ್ವೆಶನ್ ಬರ್ಬೋದು. ಆಗ ನೆಕ್ಸ್ಟ್ ಈಗ ನಾವು ವಾಟ್ ಈಸ್ ಮೆನ್ ಬೈ ಈಕ್ವಿಲಿಬ್ರಿಯಮ್ ಪ್ರೈಸ್ ಆ್ಯಂಡ್ ವಾಟ್ ಈಸ್ ಮೆನ್ ಬೈ ಈಕ್ವಿಲಿಬ್ರಿಯಮ್ ಕ್ವಾಂಟಿಟಿ ಅಂತ ತಿಳ್ಕೊಳ್ಳೋಣ. ಓಕೆ, see these are all concepts which will be asked in the exam. Like ನಿಮಗೆ ನೋಡ್ಲಿಕ್ಕೆ ಸಿಂಪಲ್ ಅನ್ಸ್ಬೋದು, ಬಿಡು ಬರಿಬೋದು. ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಅಂದ್ರೆ ಕ್ವಾಂಟಿಟಿ ಸಪ್ಲೈಡ್ ಇಸ್ ಈಕ್ವಲ್ ಟು ಕ್ವಾಂಟಿಟಿ ಡಿಮ್ಯಾಂಡೆಡ್, ಕ್ವಾಂಟಿಟಿ ಡಿಮ್ಯಾಂಡೆಡ್ ಇಸ್ ಈಕ್ವಲ್ ಟು ಕ್ವಾಂಟಿಟಿ ಸಪ್ಲೈಡ್, ಬಟ್ ದಟ್ ಯು ಹ್ಯಾವ್ ಟು ರೈಟ್ ಇನ್ ಅ ಪ್ರಾಪರ್ ಸೆಂಟೆನ್ಸ್. ಓಕೆ, ಸೊ 1 ಮಾರ್ಕಿಗೆ ಏನು ಕೇಳ್ಬೋದು? ವಾಟ್ ಈಸ್ ಮಾರ್ಕೆಟ್ ಇಕ್ವಿಲಿಬ್ರಿಯಮ್. ನೆಕ್ಸ್ಟ್ ಬೇರೆ ಕಾನ್ಸೆಪ್ಟ್ ಏನು? ಈಕ್ವಿಲಿಬ್ರಿಯಮ್ ಪ್ರೈಸ್, ಈಕ್ವಿಲಿಬ್ರಿಯಮ್ ಕ್ವಾಂಟಿಟಿ ಅನ್ನಲ್ವಾ? ಇಟ್ ವಿಲ್ ಬಿ ಆಸ್ ಫಾರ್ 2 ಮಾರ್ಕ್ಸ್. ಈ ರೀತಿ ಕೇಳ್ತಾರೆ. ಡಿಫೈನ್ ಮಾರ್ಕೆಟ್ ಪ್ರೈಸ್, ಡಿಫೈನ್ ಈಕ್ವಿಲಿಬ್ರಿಯಮ್ ಪ್ರೈಸ್ ಆ್ಯಂಡ್ ಈಕ್ವಿಲಿಬ್ರಿಯಮ್ ಕ್ವಾಂಟಿಟಿ ಅಂತ ಕೇಳ್ಬೋದು ನಮ್ಗೆ. ಓಕೆ, ಸೊ ನಾವು ಲೆಟ್ ಅಸ್ ನೋ ಅಬೌಟ್ equilibrium price. Equilibrium price. Then what do you mean by this equilibrium price? The price at which the equilibrium is reached, or we can say that the price at which the quantity demanded of a commodity is equal to the quantity supplied is known as what? Equilibrium price. So we can write here as the price at which the quantity demanded of a commodity, quantity demanded of a commodity is equal to the quantity supplied. That is known as what? Equilibrium price. ಅಥವಾ ಸಿಂಪಲ್ ಆಗಿ ಏನು ಹೇಳ್ತೀರಾ? the price at which the equilibrium is reached. equilibrium ಅಂದ್ರೆ ಏನು ಗೊತ್ತಲ್ವಾ? ಕ್ವಾಂಟಿಟಿ ಡಿಮ್ಯಾಂಡೆಡ್ ಶುಡ್ ಬಿ ಈಕ್ವಲ್ ಟು ಕ್ವಾಂಟಿಟಿ ಸಪ್ಲೈಡ್. ಸೊ ಹಂಗಾಗಿ ಏನು ಬರಿತೀವಿ ನಾವಿಲ್ಲಿ? ಈಕ್ವಿಲಿಬ್ರಿಯಮ್ ಪ್ರೈಸ್ ಅಂದ್ರೇನು? ದ ಪ್ರೈಸ್ ಅಟ್ ವಿಚ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಆಫ್ ಎ ಕಮೋಡಿಟಿ ಈಸ್ ಈಕ್ವಲ್ ಟು ದ ಕ್ವಾಂಟಿಟಿ ಸಪ್ಲೈಡ್. ಎಷ್ಟು ಪ್ರೈಸ್ಗೆ, ಎಷ್ಟು ಬೆಲೆಗೆ ನಾವು ಪ್ರಾಡಕ್ಟ್ನ ಮಾರಿದಾಗ, ಒಂದು ವಸ್ತುನ ಮಾರಾಟ ಮಾಡಿದಾಗ ಮಾರ್ಕೆಟಲ್ಲಿ
ಕ್ವಾಂಟಿಟಿ ಡಿಮ್ಯಾಂಡೆಡ್ ಮತ್ತು ಕ್ವಾಂಟಿಟಿ ಸಪ್ಲೈಡ್ ವ್ಯಾಲ್ಯೂ ಸೇಮ್ ಆಗುತ್ತಲ್ವಾ, ಎರಡು ಈಕ್ವಲ್ ಆಗುತ್ತಲ್ವಾ, ಅದನ್ನು ನಾವೇನಂತ ಕರಿತೀವಿ, ಈಕ್ವಿಲಿಬ್ರಿಯಮ್ ಪ್ರೈಸ್ ಅಂತ ಹೇಳ್ಬೋದು. ಹಾಗಾದ್ರೆ ನೆಕ್ಸ್ಟ್ ಈಕ್ವಿಲಿಬ್ರಿಯಮ್ ಕ್ವಾಂಟಿಟಿ ಅಂದ್ರೇನು? Equilibrium quantity means a quantity bought and sold at this equilibrium price. That is known as what? Equilibrium quantity. Okay. अगर ಯಾವ ರೀತಿ ಬರೀತೀರಾ sentence ಅಲ್ಲಿ, the quantity demanded and supplied at the equilibrium price is called as what? Equilibrium quantity. Okay. Equilibrium quantity. ಏನು ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಅಂದರೆ ದ ಕ್ವಾಂಟಿಟಿ ಡಿಮ್ಯಾಂಡೆಡ್, the quantity demanded and supplied at the equilibrium price. At the equilibrium price is known as what? Equilibrium quantity. So ಈ ಕಾನ್ಸೆಪ್ಟ್ಸ್ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂದರೆ 2 ಮಾರ್ಕ್ಸ್. ಡಿಫೈನ್ ಈಕ್ವಿಲಿಬ್ರಿಯಂ ಪ್ರೈಸ್ ಅಂತ ಕೇಳ್ಬೋದು, ಇಲ್ಲ ಅಂದರೆ ಡಿಫೈನ್ ಈಕ್ವಿಲಿಬ್ರಿಯಂ ಕ್ವಾಂಟಿಟಿ. ಓಕೆ, ಸೊ ಇದೆರಡು ಕಾನ್ಸೆಪ್ಟ್ಸ್ ಬಂದರೆ 2 ಮಾರ್ಕ್ಸಿಗಿರುತ್ತೆ. ಏನು ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಅಂದರೆ ದ ಕ್ವಾಂಟಿಟಿ ಡಿಮ್ಯಾಂಡೆಡ್ ಆ್ಯಂಡ್ ಸಪ್ಲೈಡ್ ಅಟ್ ದ ಈಕ್ವಿಲಿಬ್ರಿಯಂ ಪ್ರೈಸ್. ಸೊ ಎಷ್ಟು ಬೆಲೆಗೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಮತ್ತು ಕ್ವಾಂಟಿಟಿ ಸಪ್ಲೈಡ್ ಆಗಿರುತ್ತೋ, ಈಕ್ವಿಲಿಬ್ರಿಯಮ್ ಆಗಿರುತ್ತೋ ಮಾರ್ಕೆಟು, ಆ ಒಂದು ಬೆಲೆಗೆ ಏನಂತ ಕರಿತೀವಿ, ಈಕ್ವಿಲಿಬ್ರಿಯಮ್ ಕ್ವಾಂಟಿಟಿ. ಅಥವಾ ಈ ರೀತಿಯೂ ಹೇಳ್ಬೋದು, ಏನಪ್ಪ ಅಂದರೆ ದ ಕ್ವಾಂಟಿಟಿ ಬಾಟ್ ಆ್ಯಂಡ್ ಸೋಲ್ಡ್ ಅಟ್ ದ ಈಕ್ವಿಲಿಬ್ರಿಯಮ್ ಪ್ರೈಸ್ ಈಸ್ ನೋನ್ ಆಸ್ ವಾಟ್? ಈಕ್ವಿಲಿಬ್ರಿಯಮ್ ಕ್ವಾಂಟಿಟಿ. ಎಷ್ಟು ಕ್ವಾಂಟಿಟಿ ಡಿಮ್ಯಾಂಡ್ ಆಗಿರೋದು ಸಪ್ಲೈ ಆಗಿರೋದು ಈಕ್ವಲ್ ಆಗ್ತಿದೆ, ಅವಾಗ ಎಷ್ಟು ಈಕ್ವಿಲಿಬ್ರಿಯಮ್ ಪ್ರೈಸ್ ಇದೆನೋ ಅದಕ್ಕೆ ನಾವೇನಂತ ಹೇಳ್ತೀವಿ, ಈಕ್ವಿಲಿಬ್ರಿಯಮ್ ಕ್ವಾಂಟಿಟಿ. ಓಕೆ, ಸೊ ಇನ್ ಟುಡೇಸ್ ಕ್ಲಾಸ್ we have solved one of the problem related to the calculation of total revenue, marginal revenue and average revenue when they have given the price of the product and the quantity of goods produced and sold. Okay, then we have started with the 5th chapter, that is market equilibrium. There we came to know that what is meant by market equilibrium. Okay, then what is the condition for this market to be equilibrium? That is, here the quantity demanded should be equal to the market, should be equal to the quantity supplied in the market. Okay, and here we came to know about what is equilibrium price. What is equilibrium price? The price at which the quantity demanded of a commodity is equal to the quantity supplied. And what is meant by equilibrium quantity? Equilibrium quantity means the quantity demanded and supplied at the equilibrium price is known as what? Equilibrium quantity. So in the further class I'll continue the next concepts. Thank you.